ನೆಕ್ಸ್ಟ್, ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇಲ್ಲಿ ಕೊಟ್ಟಿರುವಂತಹ ಕ್ಲೂ ಬೇಸ್ ಮಾಡಿಬಿಟ್ಟು ನೀವು ಸ್ಟೋರಿನ ಬಿಲ್ಡ್ ಮಾಡಬೇಕು, ಅಂದ್ರೆ ಒಂದು ಕಥೆಯನ್ನ ಬರಿಬೇಕು. ಏನ್ ಕೊಟ್ಟಿದ್ದಾರೆ? ಟೂ ನೊಟೋರಿಯಸ್ ಥೀವ್ಸ್. ನೊಟೋರಿಯಸ್ ಥೀವ್ಸ್ ಅಂದ್ರೆ ತುಂಬಾ ಕಳ್ಳರು. ಓಕೆ, ಥೀವ್ಸ್ ಅಂತಂದ್ರೆ ಯಾರು? ಕಳ್ಳ. ಥೀವ್ ಅಂತಂದ್ರೆ ಕಳ್ಳರು. ಸಾರಿ, ಥೀವ್ ಅಂತಂದ್ರೆ ಕಳ್ಳರು. ನೊಟೋರಿಯಸ್ ಅಂತಂದ್ರೆ ಕುಖ್ಯಾತ ಕಳ್ಳರು. ಆನ್ ದ ಲುಕ್ಔಟ್ ಫಾರ್ ಅ ಪ್ರೇ. ಲುಕ್ಔಟ್ ಅಂದ್ರೆ ಹುಡುಕ್ತಾ ಇದ್ರು ಅನ್ನೋದು. ಲುಕ್ಔಟ್ ಅಂದ್ರೆ ಹುಡುಕು. ಪ್ರೇ ಅಂತಂದ್ರೆ ಆಕ್ಚುಲಿ ಬಲಿ. ಬಲಿ ಅಂತಂದ್ರೆ ಅಂದ್ರೆ ಏನು? ಇಲ್ಲಿ ಕಳ್ಳತನ ಮಾಡೋದಿಕ್ಕೆ ಒಬ್ಬ ಕಳ್ಳತನ ಮಾಡೋದಿಕ್ಕೆ ಅವರು ಹುಡುಕ್ತಾ ಇದ್ರು ಅನ್ನೋದು. ಬಲಿ ಅಂದ್ರೆ ಎಕ್ಸಾಕ್ಟ್ ಬಲಿ ಅಲ್ಲ. ಓಕೆ, ಕನ್ಸಿಡರ್ ದೆಮ್ಸೆಲ್ಸ್ ವೆರಿ ಕ್ಲೆವರ್. ಅವರು ತಮ್ಮನ್ನ ಕನ್ಸಿಡರ್ ಅಂತಂದ್ರೆ ತಿಳಿದುಕೊಳ್ಳುವುದು. ವೆರಿ ಕ್ಲೆವರ್, ತುಂಬಾ ಬುದ್ಧಿವಂತರು ಅಂತ, ತಮ್ಮನ್ನ ತಾವೇ ಬುದ್ಧಿವಂತರು ಅಂತ ಅಂದ್ಕೊಂಡ್ಬಿಟ್ಟಿದ್ರು. ಓಕೆ, ಎಂಟರ್ ಅ ರಿಚ್ ಮ್ಯಾನ್ಸ್ ಹೌಸ್, ಫೈಂಡ್ ದ ಸೇಫ್ ಓಪನ್. ಸೇಫ್ ಅಂತಂದ್ರೆ ಏನು ಮಕ್ಳೇ? ಲಾಕರ್. ಸೇಫ್ ಲಾಕರ್ ಅಂತೀವಲ್ಲ, ಅದು ಸೇಫ್ ಲಾಕರ್. ಸೇಫ್ ಅಂದ್ರೆ ಓಕೆ, ಓಪನ್ ಆಗಿರೋದನ್ನ ನೋಡ್ತಾರೆ. ಹ್ಯಾಪಿ ಎಟ್ ದೇರ್ ಅನ್ಎಕ್ಸ್ಪೆಕ್ಟೆಡ್ ಲಕ್. ಅನ್ಎಕ್ಸ್ಪೆಕ್ಟೆಡ್ ಅಂತಂದ್ರೆ ಅಂದುಕೊಂಡದಕ್ಕಿಂತ ತುಂಬಾ ಲಕ್ಕಿ. ಲಕ್ಕಿ ಅಂತಂದ್ರೆ ಏನು? ತಮಗೆ ತುಂಬಾ ಲಕ್ ಇದೆ ಅಂತ ಅಂದ್ಕೊಂತ. ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ಏನು? ಎಕ್ಸ್ಪೆಕ್ಟ್, ಅನಿರೀಕ್ಷಿತವಾದಂತಹ ತಮ್ಮ ಲಕ್ಕಿಗೆ ಅವರಿಗೆ ತುಂಬಾ ಖುಷಿ ಆಗತ್ತೆ. ಹ್ಯಾಪಿ, ಖುಷಿ. ಪೈಲ್ ಅಪ್ ಎವ್ರಿಥಿಂಗ್, ಎಲ್ಲಾನು ಜೋಡಿಸ್ಕೊಳ್ತಾರೆ. ಗೋಲ್ಡ್, ಸಿಲ್ವರ್ ಅಂಡ್ ಮನಿ. ಪೈಲ್ ಅಂತಂದ್ರೆ ಜೋಡಿಸಿಕೊಳ್ಳುವುದು. ಲೈಟ್ಸ್ ಕಮ್ ಆನ್, ಮ್ಯಾನ್ ವಿತ್ ಅ ಗನ್ ಅಪಿಯರ್ಸ್. ಮ್ಯಾನ್ ವಿತ್ ಅ ಗನ್. ಗನ್ ಅಂದ್ರೆ ಗನ್ ಹಿಡ್ಕೊಂಡು ಒಬ್ಬ ವ್ಯಕ್ತಿ ಬರ್ತಾನೆ. ದ ಥೀವ್ಸ್ ಟ್ರೈಡ್ ಟು ಎಸ್ಕೇಪ್. ಎಸ್ಕೇಪ್ ಅಂದ್ರೆ ಓಡಿ ಹೋಗುವುದು, ಪಾರಾಗೋದಿಕ್ಕೆ ಟ್ರೈ ಮಾಡ್ತಾರೆ. ಬಟ್ ಇನ್ ವೇನ್ ಅಂತಂದ್ರೆ ಆಕ್ಚುಲಿ ವೇಸ್ಟ್. ತುಂಬಾ ವೇಸ್ಟ್ ಆಯ್ತು. ಅವರು ಪಾರಾಗೋದಿಕ್ಕೆ ಟ್ರೈ ಮಾಡ್ತಾರೆ, ಆದ್ರೆ ಅದು ವೇಸ್ಟ್ ಆಗುತ್ತೆ. ಓಕೆ, ಯೂಸ್ಲೆಸ್. ದ ಮ್ಯಾನ್ ಕಾಲ್ಸ್ ದ ಪೊಲೀಸ್. ಇಷ್ಟು ನಿಮ್ಗೆ ವರ್ಡ್ಸ್ ನ ಕೊಟ್ಟಿದ್ದಾರೆ. ಇದನ್ನ ಯೂಸ್ ಮಾಡ್ಕೊಂಡು ನೀವು ಸ್ಟೋರಿನ ಬರಿಬೇಕು, ಕಥೆಯನ್ನ ಬರಿಬೇಕು. ಹೇಗ್ ಬರೆಯೋದು ಅಂತ ನೋಡೋಣವಾ? ಒನ್ಸ್ ದೇರ್ ವೇರ್ ಟೂ ನಟೋರಿಯಸ್ ಥೀವ್ಸ್. ಟೂ ನಟೋರಿಯಸ್ ಥೀವ್ಸ್ ಅನ್ನೋದನ್ನ ಹೇಗ್ ಬರ್ದಿದ್ದಾರೆ ನೋಡಿ. ಒನ್ಸ್ ದೇರ್ ವೇರ್ ಟೂ ನಟೋರಿಯಸ್ ಥೀವ್ಸ್. ಒಂದು ಕಾಲದಲ್ಲಿ ಇಬ್ರು ಕುಖ್ಯಾತ ಕಳ್ಳರು ಇದ್ರು. ದೇ ವೇರ್ ಆನ್ ದ ಲುಕ್ಔಟ್ ಫಾರ್ ಅ ಪ್ರೇ. ಅವರು ಒಂದು ಬಲಿ ಅಂದ್ರೆ ಮನೆಯನ್ನ ಅಥವಾ ಕಳ್ಳತನ ಮಾಡೋದಿಕ್ಕೆ ಜಾಗವನ್ನ ಹುಡುಕ್ತಾ ಇದ್ರು ಅಂತ ಅರ್ಥ. ದೇ ಕನ್ಸಿಡರ್ಡ್ ದೆಮ್ಸೆಲ್ಸ್ ವೆರಿ ಕ್ಲೆವರ್. ಅವರು ತಮ್ಮನ್ನ ತಾವು ತುಂಬಾ ಬುದ್ಧಿವಂತರು ಅಂತ ಅಂದುಕೊಂಡಿದ್ರು. ಕನ್ಸಿಡರ್ ಅಂದ್ರೆ ಪರಿಗಣಿಸು. ತಮ್ಮನ್ನ ಬುದ್ಧಿವಂತರು ಅಂತ ಪರಿಗಣಿಸಿದ್ರು. ಅವರು ತಮ್ಮನ್ನೇ ತಾವೇ ಅಂದ್ಕೊಂಡಿದ್ರು. ದೇ ಎಂಟರ್ಡ್ ಅ ರಿಚ್ ಮ್ಯಾನ್ಸ್ ಹೌಸ್. ಅವರು ಒಬ್ಬ ಶ್ರೀಮಂತ ವ್ಯಕ್ತಿಯ ಮನೆಗೆ ಹೋಗ್ತಾರೆ. ಬಟ್ ಫೈಂಡ್ ದ ಸೇಫ್ ಓಪನ್. ಸೇಫ್ ಅಂತಂದ್ರೆ ಒಂದು ಸುರಕ್ಷಿತ ಜಾಗ. ನಗದು ಮತ್ತು ಚಿನ್ನಾಭರಣವನ್ನು ಇಡೋದಿಕ್ಕೆ ಒಂದು ಸುರಕ್ಷಿತ ಜಾಗ, ಅದು ಓಪನ್ ಆಗಿರೋ, ತೆರೆದುಕೊಂಡಿರೋದನ್ನ ನೋಡ್ತಾರೆ. ದೇ ವೇರ್ ವೆರಿ ಹ್ಯಾಪಿ ಎಟ್ ದೇರ್ ಅನ್ಎಕ್ಸ್ಪೆಕ್ಟೆಡ್ ಲಕ್. ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ಅನಿರೀಕ್ಷಿತ ಲಕ್. ತಮ್ಮ ಲಕ್ಕಿಗೆ ಅವರಿಗೆ ತುಂಬಾ ಖುಷಿ ಆಗುತ್ತೆ. ಹ್ಯಾಪಿಲಿ ದೇ ಪೈಲ್ಡ್ ಅಪ್ ಎವ್ರಿಥಿಂಗ್. ಎಲ್ಲಾನು ಜೋಡಿಸ್ಕೋತಾರೆ. ಗೋಲ್ಡ್, ಸಿಲ್ವರ್ ಅಂಡ್ ಮನಿ. ಬಟ್ ಸಡನ್ಲಿ, ತಕ್ಷಣವಾಗಿ ಏನಾಯ್ತು? ಲೈಟ್ಸ್ ವೇರ್ ಆನ್. ಲೈಟ್ ಆನ್ ಆಗತ್ತೆ. ಅಂಡ್ ಅ ಮ್ಯಾನ್ ವಿತ್ ಅ ಗನ್ ಅಪಿಯರ್ಡ್. ಮ್ಯಾನ್ ವಿತ್ ಅ ಗನ್, ಒಬ್ಬ ವ್ಯಕ್ತಿ ಗನ್ ತಗೊಂಡು ಬರ್ತಾನೆ. ದ ಥೀವ್ಸ್ ಟ್ರೈಡ್ ಟು ಎಸ್ಕೇಪ್. ಅವರು ಪಾರಾಗೋದಿಕ್ಕೆ ಟ್ರೈ ಮಾಡ್ತಾರೆ. ಬಟ್ ಇನ್ ವೇನ್, ವೇಸ್ಟ್ ಆಗತ್ತೆ, ಅದು ಉಪಯೋಗ ಆಗೋದಿಲ್ಲ. ದ ಮ್ಯಾನ್ ಕಾಲ್ಡ್ ದ ಪೊಲೀಸ್ ಅಂಡ್ ದ ಥೀವ್ಸ್ ವೇರ್ ಸೆಂಟ್ ಟು ಜೈಲ್. ಮ್ಯಾನ್ ಏನ್ ಮಾಡ್ತಾನೆ? ಆ ವ್ಯಕ್ತಿ, ಶ್ರೀಮಂತ ವ್ಯಕ್ತಿ ಇದನ್ನಲ್ಲ, ಆತ ಪೊಲೀಸ್ಗೆ ಕಾಲ್ ಮಾಡ್ತಾನೆ ಮತ್ತು ಅವರನ್ನ, ಕಳ್ಳರನ್ನ ಜೈಲಿಗೆ ಕಳಿಸ್ತಾರೆ. ಇದು ಕಥೆ. ಐ ವಿಲ್ ರೀಡ್ ಒನ್ಸ್ ಅಗೇನ್. Once there were two notorious thieves. They were on the lookout for a prey.
They considered themselves very clever. They entered a rich man's house but find the safe open. They were very happy at their unexpected luck. Happily, they piled up everything, gold, silver, and money. But suddenly, lights were on, and a man with a gun appeared. The thieves tried to escape, but in vain. The man called the police, and thieves were sent to jail. This is the story. ಲಕ್ ಅಂತಂದ್ರೆ ಅದೃಷ್ಟ.